ರಾಜರದ್ದು ಹೌದು ಟೋಪಿ ಕಿರೀಟ ಹೌದು ಈ ರೀತಿಯಾಗಿ ಸ್ಲಿಪ್ಪರ್ ಕೂಡ ಡಿಫ್ರೆಂಟ್ ವೇರಿಯೇಷನ್ ಇಟ್ಟಿದ್ರಲ್ಲ ಹೌದು ಶೂಸ್ ಎಲ್ಲ ಹೌದು ಮತ್ತೆ ಅಲ್ಲಿ ಬ್ರಿಟಿಷ್ ಟೋಪಿ ಹೌದು ಹೌದು ಬ್ರಿಟಿಷ್ ಕಾಲದ್ದು ಅದ್ ನೋಡಿದ ತಕ್ಷಣ ಹಂಗೆ ಹೇಳ್ಬೋದು. ಕೆಲವೊಂದು ಮುಖಗಳು ನೋಡ್ತೀವಿ, ಉಗ್ರ ನರಸಿಂಹದ್ದು. ಹೌದು ಇಲ್ಲಿದು ಫೇಮಸ್ ಮಲ್ನಾಡಿಂದು ಅಡಿಕೆ. ಹೌದು ಅಡಿಕೆ ಟೋಪಿ. ಅಡಿಕೆ ಟೋಪಿ ಎಲ್ಲ ಇಟ್ಟಿದ್ದೀರಲ್ಲ, ಸಖತ್ತಾಗಿದೆ. ಸೈಜ್ ಮಾತ್ರ ಆಗ್ತಾ ಇಲ್ಲ ನನಗೆ, ಬಟ್ ನಾಟಕಕ್ಕೆಲ್ಲ ಹಳೆ ನೋಡಿ. ಇದೇನು ಗೊತ್ತಾಯ್ತಾ? ಏನು ಕೊಂಬ್ ತರ ಕಾಣಿಸ್ತಾ ಇದೆ. ಈ ತರದ್ದು ಯಾರ ತಲೆ ಮೇಲೆ ಇರುತ್ತೆ ಕರ್ನಾಟಕದಲ್ಲಿ? ಮೈಸೂರಲ್ಲಿ ಮಹಿಷಾಸುರ. ಮಹಿಷಾಸುರ ಅಂದ ಇದು ಕೊಂಬು. ಓಕೆ, ನಾಟಕ ಮಾಡ್ಬೇಕಾದ್ರೆ. ಹೌದು ಹೌದು. ಗ್ಲಾಸಸ್ ಎಲ್ಲ ರೆಡಿ. ಒಂದ್ ರೀತಿಯಾಗಿ ಬಾಳೆಹಣ್ಣು ರೆಡಿ ಮಾಡಿದಿರಲ್ಲ. ಹೌದು ಹೌದು. ನಾನು ನೀನಾಸಂ ತಿರುಗಾಟ ಅಂತ ಹೇಳಿದ್ನಲ್ಲ, ಈ ತಿರುಗಾಟಕ್ಕೆ ಬೇಕಾದ ಬಸ್ ಇದು. ಈಗ ನಾವು ಆವಾಗಲೇ ಕಲಾವಿದರ ಬಗ್ಗೆ ಮಾತಾಡಿದ್ವಲ್ಲ, ನಮ್ಮಲ್ಲಿ ಕಲಿತ 700 ಜನರಲ್ಲಿ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗದಷ್ಟು ಜನ, 500ಕ್ಕೂ ಹೆಚ್ಚು ಜನ ಈ ಬಸ್ಸಲ್ಲಿ ಓಡಾಟ ಮಾಡಿ ಇಡೀ ಕರ್ನಾಟಕ ಟೂರ್ ಮಾಡಿರ್ತಾರೆ. ರೆಗ್ಯುಲರ್ ಆಗಿ ನೀನಾಸಂ ರಂಗಶಿಕ್ಷಣ ಕೇಂದ್ರ ಅಂತ ಒಂದು ಸಂಸ್ಥೆ, ನೀನಾಸಂ ತಿರುಗಾಟ ಅಂತ ಇನ್ನೊಂದು ಸಂಸ್ಥೆ. ರಂಗಶಿಕ್ಷಣ ಕೇಂದ್ರ ಟ್ರೈನಿಂಗ್ ಮಾಡೋ ಸಂಸ್ಥೆ, ನೀನಾಸಂ ತಿರುಗಾಟ ಅನ್ನೋದು ಪ್ರದರ್ಶನ ಮಾಡೋ ಸಂಸ್ಥೆ. ರಂಗಭೂಮಿ ಮಾಡ್ತಿದ್ದವರೇ ಟೆಲಿವಿಷನ್ಗೆ ಹೋಗಿದ್ರಿಂದ ರಂಗಭೂಮಿಗೆ ಒಂದು ಸ್ವಲ್ಪ ತೊಂದರೆ ಆಯಿತು ಕೆಲವು ಸಂದರ್ಭದಲ್ಲಿ. ಬಿಟ್ಟರೆ ಆಡಿಯನ್ಸು ಟಿವಿನೂ ನೋಡಿದ್ರು, ರಂಗಭೂಮಿಯನ್ನು ನೋಡಿದ್ರು. ನಾಟಕ ನಡೆಯುವಾಗ ಕರೆಂಟ್ ಹೋಯ್ತು, ಜನರೇಟರ್ಗಳಿದೆ, 2 ಜನರೇಟರ್. ಓಕೆ, ಒಟ್ಟಿಗೆ ನಾಟಕಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಎಲ್ಲ ರೆಡಿ ಇರುತ್ತೆ. ಜನರೇಟರ್ ಇದೆ. ಆಮೇಲೆ ನಾನು ನೀನಾಸಂ ತಿರುಗಾಟ ಅಂತ ಹೇಳಿದ್ನಲ್ಲ, ಈ ತಿರುಗಾಟಕ್ಕೆ ಬೇಕಾದ ಬಸ್ ಇದು. ನೀನಾಸಂ. ಈಗ ನಾವು ಆವಾಗಲೇ ಕಲಾವಿದರ ಬಗ್ಗೆ ಮಾತಾಡಿದ್ವಲ್ಲ, ನಮ್ಮಲ್ಲಿ ಕಲಿತ 700 ಜನರಲ್ಲಿ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗದಷ್ಟು ಜನ, 500ಕ್ಕೂ ಹೆಚ್ಚು ಜನ ಈ ಬಸ್ಸಲ್ಲಿ ಓಡಾಟ ಮಾಡಿ ಇಡೀ ಕರ್ನಾಟಕ ಟೂರ್ ಮಾಡಿರ್ತಾರೆ. ವರ್ಷಕ್ಕೆ ತಿರುಗಾಟದಲ್ಲಿ ಮೊದಲು 4 ನಾಟಕ ಆಗ್ತಾಯಿತ್ತು, ಆಮೇಲೆ 3 ನಾಟಕ ಆಯಿತು, ಈಗ 2 ನಾಟಕ ಮಾಡ್ತೀವಿ. ಮೊದಲಿಗೆ 4 ನಾಟಕ ಮಾಡುವಾಗ ಒಂದು ವೆಸ್ಟ್ರನ್ನು, ಇನ್ನೊಂದು ಇಂಡಿಯನ್ನು, ಇನ್ನೊಂದು ಕನ್ನಡ, ಒಂದು ಮಕ್ಕಳ ನಾಟಕ, ಈ ರೀತಿ 4 ನಾಟಕ ಮಾಡ್ತಾಯಿದ್ರು.